ಕರೆಕ್ಟ್ ಆಗಿ ಉಸಿರಾಡು. ನಾನು ಯಾವಾಗ ಉಸಿರಾಡೋದ್ ನಿಲ್ಸಿದ್ದೆ? ತಗಳಿ ಪಾಠ 118. ಹೃದಯ ನಮ್ಮ ಮುಷ್ಟಿಯಷ್ಟಿದೆ. 3-4 ಕವಾಟಗಳು. 1 ಅಬ್ಧಮನಿ, 2ನೇದು ಅಭಿಧಮನಿ, 3ನೇದು ನನಗೆ ಗೊತ್ತಿಲ್ಲ, ಸಾರಿ. ಬಾಕಿಗೆ ಸಮಾಚಾರ ಬ್ರೇಕ್ ಕೆ ಬಾದ್. ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕಾಡ್ತಿದೆ. ಮಗನ್ನೇ, ನಾನ್ ದೊಡ್ಡ ಹೀರೋ ಆದ್ಮೇಲೆ ಪೇಪರ್ನವರು ಟಿವಿಯವರು ಮಾಡೋ ಇಂಟರ್ವ್ಯೂಲೆಲ್ಲ ನನ್ ಕಷ್ಟ ಸುಖ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ. ಅವಾಗ ಅವ್ರಿಗೆಲ್ಲ ನನ್ ಮೇಲೆ ಸಿಂಪತಿ ಬಂದ್ಬಿಡುತ್ತೆ. ಮುತ್ತು ಬೇಜಾನ್ ಕಷ್ಟಪಟ್ಟು ಮೇಲ್ ಬಂದಿದ್ದಾನಂತ ನನ್ ಪಿಕ್ಚರ್ ಎಲ್ಲರೂ ನೋಡ್ಬಿಡ್ತಾರೆ. 25 ವಾರ ಗ್ಯಾರಂಟಿ. ಮುತ್ತು ನೀ ಸ್ಟಾರ್ ಕಣ, ಸೂಪರ್ ಸ್ಟಾರ್ ಕಣ. ಸಂಬಂಧಿಯಲ್ಲ, ಸ್ನೇಹಿತನಲ್ಲ, ಹುಚ್ಚು ಅಭಿಮಾನಿಯಲ್ಲ, ಆದರೂ ಮನಸ್ಸಿಗೆ ತುಂಬಾ ನೋವು. ಕೆಲವೊಂದು ಸಾವು ನಮಗೆ ಸಂಬಂಧ ಇಲ್ಲದೇ ಇದ್ದರೂ ಮೌನ ತಂದುಕೊಡುತ್ತದೆ. ಆಡೋ ವಯಸ್ಸಿನಲ್ಲಿ ಸಾಧನೆ ಮಾಡಿ, ಗಳಿಸೋ ವಯಸ್ಸಿನಲ್ಲಿ ದಾನ ಮಾಡಿ, ಕಾಣದಂತೆ ಮಾಯವಾದನು, ಎಲ್ಲರನ್ನೂ ಮೌನ ಮಾಡಿ. ನಮ್ಮ ಕನ್ನಡದ ಪ್ರತಿಭಾವಂತ ನಟ ಪುನೀತ್ ರಾಜ್ಕುಮಾರ್. ನಟನೆ, ಡ್ಯಾನ್ಸ್, ಆಕ್ಷನ್, ಫೈಟ್ ಎಲ್ಲದರಲ್ಲೂ ಮುಂದಿದ್ದ ಪುನೀತ್ ರಾಜ್ಕುಮಾರ್ ರವರು ಭಾರತೀಯ ಚಿತ್ರನಟ, ಹಿನ್ನೆಲೆ ಗಾಯಕ, ದೂರದರ್ಶನ ನಿರೂಪಕ, ನಿರ್ಮಾಪಕ. ಇವರು ಕನ್ನಡದ ಪ್ರಸಿದ್ಧ ತಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಿರಿಯ ಮಗನಾಗಿ 1975 ಮಾರ್ಚ್ 17ರಂದು ತಮಿಳುನಾಡಿನ ಮದ್ರಾಸ್ ಅಥವಾ ಈಗಿನ ಚೆನ್ನೈನಲ್ಲಿ ಜನಿಸಿದರು. ಪುನೀತ್ ರಾಜ್ಕುಮಾರ್ ಅವರ ನಿಜವಾದ ಹೆಸರು ಲೋಹಿತ್. ಪುನೀತ್ ರವರು ಚೆನ್ನೈಯಲ್ಲಿ ತಮ್ಮ ಬಾಲ್ಯ ಜೀವನವನ್ನು ಕಳೆದರು. ಅವರು ತಮ್ಮ 6ನೇ ವಯಸ್ಸಿನಲ್ಲಿ ಕುಟುಂಬದವರೊಂದಿಗೆ ಮೈಸೂರಿಗೆ ಸ್ಥಳಾಂತರಗೊಂಡರು. ಪುನೀತ್ ರಾಜ್ಕುಮಾರ್ ಅವರಿಗೆ ನಟರಾದ ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಸಹೋದರರು ಹಾಗೂ ಪೂರ್ಣಿಮಾ ಮತ್ತು ಲಕ್ಷ್ಮಿ ಸಹೋದರಿಯರು. ಪುನೀತ್ ರಾಜ್ಕುಮಾರ್ ಅವರು 1999 ಡಿಸೆಂಬರ್ 1ರಂದು ಅಶ್ವಿನಿ ರೇವಂತ್ ರವರನ್ನು ವಿವಾಹವಾದರು. ಪುನೀತ್ ಹಾಗೂ ಅಶ್ವಿನಿ ದಂಪತಿಗೆ 2 ಪುತ್ರಿಯರಿದ್ದಾರೆ, ಧೃತಿ ಮತ್ತು ವಂದಿತಾ. ಪುನೀತ್ ರವರು ಪತ್ನಿ ಅಶ್ವಿನಿ ಹಾಗೂ ಮಕ್ಕಳು ಧೃತಿ ಮತ್ತು ವಂದಿತಾರೊಂದಿಗೆ ಬೆಂಗಳೂರಿನ ಸದಾಶಿವನಗರದ ಅರಮನೆ ನಗರದಲ್ಲಿ ವಾಸವಾಗಿದ್ದರು. ಪುನೀತ್ ರಾಜ್ಕುಮಾರ್ ರವರು ಬಾಲ ನಟನಾಗಿ ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ರವರ ಚಿತ್ರದ ಮೂಲಕ 1976ರಲ್ಲಿ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಇವರು ಬಾಲ ನಟನಾಗಿ 12 ಚಿತ್ರಗಳಲ್ಲಿ ನಟಿಸಿದ್ದಾರೆ. ವಸಂತಗೀತ, ಭಾಗ್ಯವಂತ, ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, ಯಾರಿವನು ಮತ್ತು ಬೆಟ್ಟದ ಹೂವು ಚಿತ್ರಗಳಲ್ಲಿ ಇವರ ನಟನೆಗೆ ಮೆಚ್ಚುಗೆ ಪಡೆದರು. ಬೆಟ್ಟದ ಹೂವು ಚಿತ್ರಕ್ಕಾಗಿ ಇವರು ಅತ್ಯುತ್ತಮ ಬಾಲ ನಟ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳು ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯ ಜೊತೆ ಹೆಜ್ಜೆ ಹಾಕುತ್ತಿರುವ ಮುದ್ದಾದ ಅಪ್ಪು, ಆಗಲೇ ಎಲ್ಲರ ಮನಸ್ಸನ್ನು ಗೆದ್ದಿದ್ದ. ಎರಡು 2002ರಲ್ಲಿ ಮೊದಲ ಬಾರಿಗೆ ನಾಯಕ ನಟನಾಗಿ ಅಪ್ಪು ಎಂಬ ಚಿತ್ರದಲ್ಲಿ ನಟಿಸಿದರು. ಇವರನ್ನು ಅಭಿಮಾನಿಗಳು ಪ್ರೀತಿಯಿಂದ ಅಪ್ಪು, ಪವರ್ ಸ್ಟಾರ್, ಕನ್ನಡದ ರಾಜರತ್ನ, ಯುವರತ್ನ ಎಂದು ಕರೆಯುತ್ತಾರೆ. ಪುನೀತ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಬ್ಲಾಕ್ ಬಸ್ಟರ್ ಚಲನಚಿತ್ರಗಳನ್ನು ನೀಡಿದ್ದಾರೆ. ಇದು ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಅಭಿಮಾನ ಬಳಗವನ್ನು ಗಳಿಸುವಂತೆ ಮಾಡಿತು. ಪುನೀತ್ ರವರು ಸಿನಿಮಾ ಕ್ಷೇತ್ರವಲ್ಲದೆ ಅನೇಕ ಸಾಮಾಜಿಕ ಕೆಲಸಗಳಲ್ಲಿಯೂ ತೊಡಗಿಸಿಕೊಂಡಿದ್ದರು. 19 ಗೋಶಾಲೆ, 26 ಅನಾಥಾಶ್ರಮ, 16 ವೃದ್ಧಾಶ್ರಮಗಳು, 20ಕ್ಕೂ ಹೆಚ್ಚು ಕಾರ್ಪೊರೇಷನ್ ಸ್ಕೂಲ್ಗಳು, 1836 ಅನಾಥ ಮಕ್ಕಳ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ತಿದ್ದರು.
28 ಅಕ್ಟೋಬರ್ 2021 ಸಂಜೆ ಗುರುಕಿರಣ್ ಅವರ ಹುಟ್ಟುಹಬ್ಬ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇ ಅವರ ಕೊನೆಯ ಪಾರ್ಟಿಯಾಗಿರುತ್ತದೆ ಎಂದು ಅಪ್ಪು ಸಹ ಅಂದ್ಕೊಂಡಿರ್ಲಿಕ್ಕಿಲ್ಲ ಪಾಪ. ಮೊದಲೇ ಚೂಚು ಪಾಪಿ ನಾನು ಸುಮಂತ ಮೇಡಮ್, ನಾನಿನ್ನ ನುಡಿಯ ನಾಗಾಗಿ ಮೂಕನಾದೆ, ನಾನೇನು ಮಾಡಲೀಗ ನೀ ಕೇಳಿಸಕಿ ನಾನು ನಿನ್ನ ನುಡಿಯ ಸೇರಿ ಬೆರಕಾಗಿ ಮೂಕನಾದೆ. ಫಿಟ್ನೆಸ್ ಫ್ರೀಕ್ ಆಗಿದ್ದ ಅಪ್ಪು ಪವರ್ ಪ್ಯಾಕ್ಡ್ ವರ್ಕೌಟ್ ಮಾಡುತ್ತಿದ್ದರು. ಹೆಸರಿಗೆ ತಕ್ಕ ಹಾಗೆ ಪವರ್ ಸ್ಟಾರ್ ಸೀಕ್ರೆಟ್ ಅವರ ಪವರ್ ಪ್ಯಾಕ್ಡ್ ವರ್ಕೌಟ್ ಆಗಿತ್ತು. ಸದಾ ನಗುನಗುತ್ತಾ ಎಲ್ಲರನ್ನೂ ನಗಿಸುತ್ತಿದ್ದ ಜೀವ ಅಪ್ಪು. ಆ ಜೀವ ಇನ್ನಿಲ್ಲ ಎಂದು ಸುದ್ದಿ ಬಂದ ದಿನ 29 ಅಕ್ಟೋಬರ್ 2021.
ಆಗ ಕೇಳಿ ಬಂದ ಸುದ್ದಿ ಸುಳ್ಳಾಗಿ ಬಿಡಲಿ ಎಂದು ಎಲ್ಲರೂ ದೇವರಲ್ಲಿ ಕೇಳಿಕೊಂಡಿದ್ದಾರೆ. ಆದರೆ ಅಷ್ಟರಲ್ಲಿ ವಿಧಿಯ ಕ್ರೂರ ಆಟ ನಡೆದು ಹೋಗಿತ್ತು. ಪ್ರತಿದಿನ ವರ್ಕೌಟ್ ಮಾಡುತ್ತಾ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಬಂದಿದ್ದ ಅಪ್ಪುವಿಗೆ ಆಗಿದ್ದು ಹೃದಯ ಸ್ತಂಭನ. ಆಗ ಚಿಕಿತ್ಸೆಗೆಂದು ಬೆಂಗಳೂರಿನ ವಿಕ್ರಮ್ ಹಾಸ್ಪಿಟಲ್ಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಪ್ಪು ಕೊನೆಯುಸಿರೆಳೆದಿದ್ದಾರೆ. ಬನ್ನಿ, ನೀವೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಿಬೇಟ್ ಮಾಡ್ತೀರಾ, ವೆಂಟಿಲೇಟರ್ ಸ್ಟಾಪ್ ಮಾಡಿಕೊಂಡು ಇವೆಲ್ಲ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ. ಸಿನಿಮಾ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅನೇಕರ ಬದುಕಿಗೆ ಬೆಳಕಾಗಿದ್ದ ಅಪ್ಪು ಮರಣ ನಿಜಕ್ಕೂ ಅನ್ಯಾಯ. ಅಪ್ಪುವಿನ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಮಾಡಲಾಗಿತ್ತು. ಸಾಗರದಂತೆ ಹರಿದು ಬಂದ ಅಭಿಮಾನಿಗಳು ತಾಳ್ಮೆಯಿಂದ ಸುಮಾರು 2 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಕ್ಯೂನಲ್ಲಿ ನಿಂತು ಅಪ್ಪುವಿನ ಅಂತಿಮ ದರ್ಶನವನ್ನು ಮಾಡಿದರು. ಅಪ್ಪುವಿನ ಮಗಳು ಧೃತಿ ಅಮೆರಿಕಾದಿಂದ ಬರಬೇಕಾಗಿದ್ದ ಕಾರಣ ಅಂತ್ಯಕ್ರಿಯೆಯನ್ನು ಮುಂದೂಡಲಾಗಿತ್ತು. 31 ಅಕ್ಟೋಬರ್ 2021 ಬೆಳಗ್ಗೆ ಅಪ್ಪುವಿನ ಅಂತ್ಯಕ್ರಿಯೆ ಕಂಠೀರವ ಸ್ಟುಡಿಯೋದಲ್ಲಿ ನಡೆಯಿತು. ಅಮ್ಮನ ಸಮಾಧಿಯ ಪಕ್ಕದಲ್ಲಿ ಅಪ್ಪು ಮಣ್ಣಾಗಿದೆ. ಅಪ್ಪು ತನ್ನ 46ನೇ ವಯಸ್ಸಿನಲ್ಲಿಯೇ ಅಕಾಲಿಕ ಮರಣವನ್ನಪ್ಪಿದ್ದರಿಂದ ಅವರ ಕುಟುಂಬ ನೋವಿನಿಂದ ತತ್ತರಿಸಿ ಹೋಗಿತ್ತು. ಅಣ್ಣಂದಿರು ದುಃಖ ತಪ್ತರಾಗಿದ್ದರು. ಅಪ್ಪುವಿನ ಅಭಿಮಾನಿ ಬಳಗದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅವರ ಅಭಿಮಾನಿಗಳ ಪ್ರೀತಿ ಎಷ್ಟಿತ್ತು ಎಂದರೆ ರಾಜ್ಯದ ಹಲವೆಡೆ ಅಪ್ಪುವಿನ ಸಾವಿನ ಸುದ್ದಿ ಕೇಳುತ್ತಲೇ ಅಭಿಮಾನಿಗಳು ಸಹ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರ ಸ್ಥಿತಿ ಚಿಂತಾಜನಕವಾಗಿತ್ತು. Life lo happy one day because life is so unpredictable. We don't know in the
superstar Puneet Rajkumar with great soul and who has done so much for Kannada industry and who's one of the big pride of South India film industry and Indian film industry. I wholeheartedly, humbly request each one of you to just stand up for 2 minutes and pay respects for him. Thank you. ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕು. ನೋಡಿದ್ರೆ ಮತ್ತೊಂದು ಸಲ ಅವ್ರು ನೋಡಿದಾಗ ಅವ್ರು ನಮ್ಗೆ ಇಷ್ಟ ಮತ್ತೆ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿದ್ದಾರೆ. ನಿಲ್ಸಿದ್ದೆ. ಭೌತಿಕವಾಗಿ ಎಲ್ಲರನ್ನೂ ಅಗಲಿರುವ ಅಪ್ಪು ತಮ್ಮ ಚಲನಚಿತ್ರಗಳ ಮುಖಾಂತರ ಜೀವಂತ. ಉಸಿರಾಡೋದು ನಿಲ್ಸಿದ್ದೆ.